ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಎಲ್ರಿಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ಬ್ಯೂಟಿ ಟಿಪ್ಸ್ ತೊಗೊಂಬಂದಿದ್ದೀನಿ. ನೋಡಿ, ಮನೆಯಲ್ಲೇ ₹1 ಕೂಡ ಖರ್ಚಿಲ್ದೇ ಎಷ್ಟು ಚೆನ್ನಾಗಿ ಸ್ಕಿನ್ನನ್ನು ಗ್ಲೋ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಎಷ್ಟೇ ಡಲ್ನೆಸ್ ಇರಲಿ ಮತ್ತು ಎಷ್ಟೇ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಇರಲಿ ಮತ್ತು ನೋಡ್ತಾ ಇರ್ಬೋದು ಕಪ್ಪು ಕಲೆಗಳು ಕೂಡ ಇದ್ದೇ ಇರುತ್ತೆ, ಅವುಗಳನ್ನು ಕೂಡ ನಾವು ಹೋಗಿಸ್ಕೋಬೋದು. ಯಾವ ರೀತಿ ಅಂತ ನೀವು ಕೂಡ ಟ್ರೈ ಮಾಡೋರಿದ್ರೆ ವಿಡಿಯೋ ಕೂಡ ಖಂಡಿತವಾಗಿ ಪೂರ್ತಿ ಎಂಡ್ವರೆಗೂ ನೋಡ್ಕೊಂಡು ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ. 5 ಸೆಕೆಂಡ್ನಲ್ಲಿ ಮುಖ ಕೂಡ ಗ್ಲೋ ಮಾಡ್ಕೋಬೋದು. ಎಲ್ಲಿಗಾದರೂ ಫಂಕ್ಷನ್ಗೆ ಹೋಗುವಾಗ ಈ ರೀತಿ ನಾವು ಪಾರ್ಲರ್ಗೆ ಹೋಗಿ ಟೈಮ್ ತೆಗೆದು ಮಾಡ್ಕೊಂಡು ಬರೋದಕ್ಕೆ ಟೈಮ್ ಇಲ್ದಾಗ ಈ ರೀತಿ ಸಡನ್ಲಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ₹1 ಕೂಡ ಖರ್ಚಾಗೋದಿಲ್ಲ. ನೋಡಿ, ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಕಿನ್ ಕಾಣಿಸ್ತಾ ಇರುವಂತ. ನೋಡಿ, 2 ನಿಮಿಷದಲ್ಲಿ ನಾವು ಈ ರೀತಿ ಮಾಡ್ಕೋಬೋದು ಅಂತಂದರೆ ಖಂಡಿತವಾಗಿ ವಿಡಿಯೋ ಕೂಡ ಎಂಡ್ವರೆಗೂ ನೋಡಿಕೊಂಡು ಹೋದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ, ಮತ್ತೆ ಯಾಕೆ ತಡ ಮಾಡೋದು, ಯಾವ ರೀತಿ ಏನು ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲರ ಮನೇಲಿ ಟೊಮೊಟೊ ಹಣ್ಣು ಇದ್ದೇ ಇರುತ್ತೆ. ಟೊಮೊಟೊ ಹಣ್ಣು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಒಳಗಡೆ ರಸ ಚೆನ್ನಾಗಿರಬೇಕು ಮತ್ತು ಕೆಂಪಗಿರುವಂಥ ಟೊಮೊಟೊ ಹಣ್ಣೆ ತೊಗೊಳ್ಳಿ. ಇವಾಗ ನಾನು ಟೊಮೊಟೊ ಹಣ್ಣು 1 ಪೀಸ್ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ರೌಂಡಾಗಿ ಮಾಡಿಕೊಂಡು ತೊಗೋಬೇಕು. ಇವಾಗ ಇದ್ರ ಮೇಲೆ ಏನು ಹಾಕ್ಕೊಳ್ತೀನಿ ಅಂದರೆ, ನಾನು ಸ್ವಲ್ಪ ಟೊಮೊಟೊನ ರಸ ಚೆನ್ನಾಗಿ ಬರಬೇಕಲ್ಲ, ಈ ರೀತಿ ಒಂದು ಸ್ಪೂನಿಂದ ಚೆನ್ನಾಗಿ ಚುಚ್ಚಬೇಕು. ಆವಾಗಲೇ ರಸ ಎಲ್ಲ ಚೆನ್ನಾಗಿ ಮೇಲ್ಗಡೆ ಬರಬೇಕು. ಆ ರೀತಿ ಇದ್ರೇ ಚೆನ್ನಾಗಿ ಅಪ್ಲೈ ಮಾಡೋಕ್ಕೂ ಕೂಡ ತುಂಬಾ ಸಖತ್ತಾಗಿ ಎಫೆಕ್ಟ್ ಕೊಡುತ್ತೆ. ಇವಾಗ ಇದ್ರ ಮೇಲೆ ನಾನು 1 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡ್ಮೇಲೆ 1 ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು. ಇವೆರಡೂ ಹಾಕ್ಕೊಂಡು ಅಪ್ಲೈ ಮಾಡ್ತೀವಲ್ಲ, ಸ್ಕಿನ್ ಇಷ್ಟು ಗ್ಲೋ ಕೊಡುತ್ತೆ. ಸಕ್ಕರೆ ಮತ್ತು ಟೊಮೊಟೊ ಹಣ್ಣು ಇರುತ್ತಲ್ವ, ಅದರಿಂದ ಸ್ಕಿನ್ನಿಗೆ ಒಂಥರ ಎಫೆಕ್ಟ್ ಚೆನ್ನಾಗಿ ಬರುತ್ತೆ, ಗ್ಲೋ ಕೂಡ ಆಗುತ್ತೆ. ಮತ್ತು ಮನೇಲಿ ನಾವು ₹1 ಕೂಡ ಖರ್ಚಿಲ್ಲದೆ ಕ್ಲೀನ್ಸಿಂಗ್ ಕೂಡ ಆಗುತ್ತೆ. ಟೊಮೊಟೊ ಹಣ್ಣಿಂದ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ತೋರಿಸ್ತೀನಿ ನಿಮಗೂ ಕೂಡ. ನೋಡಿ, ಇವಾಗ ನಾನು ಫಸ್ಟ್ ಇರೋ ಮುಖ ನೋಡ್ಬೋದು, ಈ ರೀತಿ ಚೆನ್ನಾಗಿ ನಾನು ಒಂಥರ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸರ್ತಿ ಯಾವಾಗಲೂ ಕೂಡ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಸರ್ತಿ ಚೆನ್ನಾಗಿ ಮುಖ ತೊಳ್ಕೊಂಡು ಬರಬೇಕು. ತೊಳ್ಕೊಂಡು ಬಂದಮೇಲೆ ನಾನು ಇವಾಗ ಈ ರೀತಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಟೊಮೊಟೊ ಹಣ್ಣಿನ ರಸ ಇರುತ್ತಲ್ವ, ಅದು ರಸದಿಂದನೇ ಚೆನ್ನಾಗಿ ಮುಖದ ಮೇಲೆ ಎಫೆಕ್ಟ್ ಕೊಡ್ತಾ ಹೋಗುತ್ತೆ. ಎಷ್ಟೇ ಡಲ್ನೆಸ್ ಇರಲಿ, ಎಷ್ಟೇ ಬ್ಲ್ಯಾಕ್ ಇರಲಿ, ಏನೇ ಇರಲಿ ಸ್ಕಿನ್ನಿಂದ ಎಲ್ಲನೂ ಕೂಡ ಹೊಂಟೋಗುತ್ತೆ. ನೋಡಿ, ಇವಾಗ ನೋಡಿ, ಎಲ್ಲೆಲ್ಲಿ ನಿಮ್ಮ ಹತ್ರ ಡಾರ್ಕ್ ಸರ್ಕಲ್ ಇರೋದು ಮತ್ತು ವೈಟ್ ಇರುತ್ತಲ್ವ, ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ನಾವು ಈ ರೀತಿ ಅಪ್ಲೈ ಮಾಡ್ತಾ ಹೋದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಚುಟ್ಟು ಅನ್ನುತ್ತೆ. ಯಾಕಂದರೆ ಟೊಮೊಟೊ ಹಣ್ಣು ಹುಳಿ ಇರುತ್ತಲ್ವ, ನಾಟಿ ಟೊಮೊಟೊ ಹಣ್ಣು ತೊಗೋಬೇಕು. ಅದರಿಂದನೇ ಒಂಥರ ಹುಳಿ ಅಂಶದಿಂದ ಚೆನ್ನಾಗಿ ಕ್ಲೀನ್ಸಿಂಗ್ ಥರ ಆಗುತ್ತೆ. ಮುಖದ ಮೇಲೆ ಕೂಡ ಗ್ಲೋ ಬರುತ್ತೆ ಮತ್ತು ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ. ಇವಾಗ ನೋಡಿ, ನಾನು ಎಲ್ಲ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಕೊರಳಲ್ಲಿ ಮತ್ತು ಕಿವಿ ಸಂದಿ, ಮುಖದ ಮೇಲೆ ಮತ್ತು ಎಲ್ಲ ಕಡೆ ಚೆನ್ನಾಗಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಒಂಥರ ಮಸಾಜ್ ಕೊಟ್ಟಂಗೆ ಇರಬೇಕು. 3 ನಿಮಿಷ ಕುಡಿ ಚೆನ್ನಾಗಿ, ಆವಾಗಲೇ ಅದು ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಅದು ಆದಮೇಲೆ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ಅರಿಶಿನ ಹಾಕಿರ್ತೀವಲ್ಲ, ಸ್ಕಿನ್ ಮೇಲೆ ಇರೋವಂಥ ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ. ಸಕ್ಕರೆ ಮತ್ತು ಟೊಮೊಟೊ ಹಣ್ಣು ಹಾಕೋದ್ರಿಂದ ಸ್ಕಿನ್ನಿಗೆ ಒಂಥರ ಕ್ಲಿನ್ಸಿಂಗ್ ಥರ ಕೆಲಸ ಆಗುತ್ತೆ. ನೋಡಿ, ಈ ರೀತಿ ₹1 ಕೂಡ ಖರ್ಚಿಲ್ಲದೆ ನಾವು ಎಷ್ಟು ಈಸಿಯಾಗಿ ಮನೇಲಿರುವಂಥ ಸಣ್ಣ ಪುಟ್ಟ ಬ್ಯೂಟಿ ಟಿಪ್ಸ್ ಯೂಸ್ ಮಾಡೋದ್ರಿಂದ ತುಂಬಾ ಸಖತ್ತಾಗಿ ಬೆನಿಫಿಟ್ ಸಿಗುತ್ತೆ. ನೋಡಿ, ನಾವು ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಬಂದರೂ ಕೂಡ ಅಷ್ಟೇ ಆಗುತ್ತೆ. ಇದು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಮನೇಲಿ ಮಾಡ್ಕೊಡುವಂಥ ಖುಷಿ ಕೂಡ ಇರುತ್ತೆ. ಮತ್ತು ಕೆಮಿಕಲ್ ಇಲ್ಲದಂಥ ಪದಾರ್ಥಗಳು ಬಳಸ್ಕೊಂಡಿರ್ತೀವಲ್ಲ, ಅದು ಕೂಡ ಚೆನ್ನಾಗಿರುತ್ತೆ. ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ನೋಡ್ತಾ ಇರ್ಬೋದು, ನಾನು ಚೆನ್ನಾಗಿ ಎಲ್ಲ ಕಡೆ 3 ನಿಮಿಷ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಈ ರೀತಿ ಕೈಯಿಂದ ಚೆನ್ನಾಗಿ ತೆಗ್ತಾ ಇರ್ತೀವಿ, ಅದರಲ್ಲಿರುವಂಥ ಎಲ್ಲನೂ ಕೂಡ ಕಲೆಗಳು ಹೋಗುತ್ತೆ ಮತ್ತು ಸ್ಕಿನ್ ಕೂಡ ಒಂಥರ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಇವಾಗ ಒಂದು 30 ಸೆಕೆಂಡ್ ಚೆನ್ನಾಗಿ ನಾನು ಎಲ್ಲ ಕಡೆ ಈ ರೀತಿ ಮಸಾಜ್ ಕೊಡ್ತಾ ಇದ್ದೀನಿ. ಎಲ್ಲೆಲ್ಲಿ ಏನೇನು ನಿಮ್ಗೆ ಜಾಸ್ತಿ ಡಾರ್ಕ್ ಸರ್ಕಲ್ ಇರುತ್ತೆ ಮತ್ತು ಸ್ಕಿನ್ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಕಾಣಿಸ್ತಾ ಇರುತ್ತಲ್ವ, ಅಲ್ಲೆಲ್ಲ ಜಾಸ್ತಿ ಅಪ್ಲೈ ಮಾಡಿ. ಈ ರೀತಿ ಮಾಡ್ಕೊಂಡಾಯಿತು. ಪೂರ್ತಿ ಟೊಮೊಟೊನ ರಸ ಚೆನ್ನಾಗಿ ಬಂದಿರೋದು ನೋಡಿ ಗೊತ್ತಾಗ್ತಾ ಇರ್ಬೋದು. ಇವಾಗ 1-2 ಸೆಕೆಂಡ್ ಇಲ್ಲ 5 ನಿಮಿಷ ಬಿಟ್ಕೊಂಡು ಮತ್ತೆ ಮುಖ ವಾಶ್ ಮಾಡಿಕೊಂಡ್ರೆ ನಿಮ್ಗೆ ಯಾವ ರೀತಿ ವಾಶ್ ಮಾಡ್ಕೊಂಡ್ಮೇಲೆ ಯಾವ ರೀತಿ ಗ್ಲೋ ಬಂದಿರೋದಂತ ಅದು ಕೂಡ ತೋರಿಸ್ತೀನಿ. ನೋಡಿ, ಆವಾಗಿರೋ ಸ್ಕಿನ್ನಿಗೆ ಇವಾಗಿರೋ ಸ್ಕಿನ್ನಿಗೆ ಎಷ್ಟೆಲ್ಲ ಗ್ಲೋ ಕೊಟ್ಟಿರೋದಂತ. ಈ ರೀತಿ ವಾರದಲ್ಲಿ 2-3 ಸತಿ ಚೆನ್ನಾಗಿ ಮಾಡ್ತಾ ಹೋಗಿ, ನಿಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಬರುತ್ತೆ ಮತ್ತು ಇರುವಂಥ ಡಾರ್ಕ್ ಸರ್ಕಲ್ ಎಲ್ಲನೂ ಕೂಡ ಹೋಗುತ್ತೆ. ನೋಡಿದ್ರಲ್ಲ, ನಿಮಗೂ ಕೂಡ ಇವತ್ತಿನ ಈ ಬ್ಯೂಟಿ ಟಿಪ್ಸ್ ಯಾವ ರೀತಿ ಅನಿಸುತ್ತೆ ಕಮೆಂಟ್ಸ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿವರೆಗೂ ಎಂಡ್ವರೆಗೂ ನೋಡ್ಕೊಂಡವ್ರಿಗೆ ಕೂಡ ಯೂಸ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ನೋಡಿ, ನಾನು ಎಲ್ಲ ಕಡೆ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋದ್ಮೇಲೆ ಎಷ್ಟು ಚೆನ್ನಾಗಿ ಮುಖ ಕೂಡ ಕ್ಲೀನ್ ಕಾಣಿಸ್ತಾ ಇರೋದಲ್ವಾ.
ಹಾಗಾದರೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ವೀಕ್ಷಕರಂತ ಕೇಳ್ಕೊತೀನಿ. ಹಾಗೆ ಇದ್ದರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.